ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ತಮಿಳುನಾಡಿನಲ್ಲಿ ಆಯ್ತು, ಕೇರಳದಲ್ಲೂ ಕೂಡ ಆಯ್ತು. ಈಗ ಕರ್ನಾಟಕದಲ್ಲೂ ಕೂಡ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನೋ ರೀತಿಯಲ್ಲಿ ಒಂದು ಸಂಘರ್ಷ ಶುರುವಾಗಿದೆ. ವಿಷಯ ಏನಂತ ಹೇಳಿದ್ರೆ, ನಾಳಿನ ಅಧಿವೇಶನದಲ್ಲಿ, ನಾಳೆಯಿಂದ ಏನು ಆರಂಭವಾಗಬೇಕು ಅಧಿವೇಶನ, ಇಲ್ಲಿ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ನಾನು ಬರೋದಿಲ್ಲ, ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿ ಗವರ್ನರ್ ನಿರಾಕರಿಸಿದ್ದಾರೆ. ಇಲ್ಲಿ ಮೊನ್ನೆ ಕೂಡ ತಮಿಳುನಾಡಿನಲ್ಲಿ ಅಲ್ಲಿನ ಗವರ್ನರ್ RH ರವಿ ಅವರು ನಾನು ಭಾಷಣ ಮಾಡೋದಿಲ್ಲ, ನೀವು ಬರ್ಕೊಟ್ಟಿರುವಂತಹ ಒಂದು ಭಾಷಣವನ್ನ ಓದೋದಿಲ್ಲ ಅಂತ ಹೇಳಿ ಅಲ್ಲಿಂದ ಸದನವನ್ನ ಬಿಟ್ಟು ಅವರು ಹೊರ ನಡೆದಿದ್ರು. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಿದೆಯಾ, ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ. ಬಟ್ ಈಗಾಗಲೇ ಲೋಕಭವನದಿಂದ ಬಂದಿರುವಂಥ ಒಂದು ಮಾಹಿತಿ ಅಥವಾ ಅವರು CS-ಗೆ ಪತ್ರವನ್ನು ಬರೆದಿರೋ ಪ್ರಕಾರ ನಾಳೆ ನಡೆಯಲಿರುವಂತಹ ಒಂದು ಅಧಿವೇಶನ, ಆ ಒಂದು ವಿಶೇಷ ಅಧಿವೇಶನದಲ್ಲಿ ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಒಂದು ಭಾಷಣ ಏನಿದೆಯಲ್ಲ, ಆ ಒಂದು ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾದಂತಹ ಕೆಲವೊಂದಷ್ಟು ಅಂಶಗಳಿವೆ, ಅದನ್ನ ಸರಿಪಡಿಸಬೇಕು ಅನ್ನುವಂಥದ್ರ ಬಗ್ಗೆ ಹೇಳಿದಾರಂತೆ. ಅಧಿವೇಶನದಲ್ಲಿ ಭಾಷಣಕ್ಕೆ ರಾಜ್ಯಪಾಲರು ಒಪ್ಪದ ಹಿನ್ನೆಲೆ ರಾಜ್ಯಪಾಲರ ಭೇಟಿಗೆ ಬಂದ ಸಚಿವರ ನೇತೃತ್ವದ ನಿಯೋಗ, ರಾಜ್ಯಪಾಲರ ಮನವೊಲಿಕೆ ಕೆಲಸ ಆಗ್ತಾ ಇದೆ. ಲೋಕಭವನಕ್ಕೆ HK ಪಾಟೀಲ್ ನೇತೃತ್ವದ ನಿಯೋಗ ಭೇಟಿ ಕೊಟ್ಟಿದೆ. ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ಅವರು, AG ಶಶಿಕಿರಣ್ ಶೆಟ್ಟಿ, ಸಿಎಂ ಕಾನೂನು ಸಲಹೆಗಾರರಾದಂಥ AS ಪೊನ್ನಣ್ಣ ಕೂಡ ಭೇಟಿ ಕೊಟ್ಟಿದ್ದಾರೆ. ರಾಜ್ಯಪಾಲರ ಮನವೊಲಿಸೋ ಕೆಲಸ ಆಗ್ತಾ ಇದೆ. ಈಗಾಗಲೇ ರಾಜ್ಯಪಾಲರು ನಾನು ನಾಳೆ ಬರೋದಿಲ್ಲ, ಭಾಷಣ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಅವರ ಮನವೊಲಿಸೋ ಪ್ರಯತ್ನ ಆಗ್ತಾ ಇದೆ. HK ಪಾಟೀಲ್ ಅವರು ಕೂಡ ಮಾತನಾಡ್ತಾ ಇದ್ರು, ರಾಜ್ಯಪಾಲರು ನಾಳೆ ವಿಶೇಷ ಅಧಿವೇಶನಕ್ಕೆ ಬರೋ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಅದರ ಮನವೊಲಿಸೋ ಪ್ರಕ್ರಿಯೆ ಈಗ ಆಗಿರೋದು. ಕಾನೂನು ಸಲಹೆಗಾರರಾದಂಥ AS ಪೊನ್ನಣ್ಣ, AG ಶಶಿಕಿರಣ್ ಶೆಟ್ಟಿ ಹಾಗೆ ಸಚಿವರಾದಂಥ HK ಪಾಟೀಲ್ ಅವರು ಈಗ ಲೋಕಭವನಕ್ಕೆ ತೆರಳಿದ್ದಾರೆ. ರಾಜ್ಯಪಾಲರೊಟ್ಟಿಗೆ ಮಾತುಕತೆಗೆ ಮುಂದಾಗಿದ್ದಾರೆ. ಬನ್ನಿ, ಈ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಈಗ HK ಪಾಟೀಲ್ ಅವರ ನಿಯೋಗ ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೇನೋ ತೆರಳಿದೆ. ನಮ್ಮ ಜೊತೆಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಮಗೆ ವಿಶ್ವಾಸ ಇದೆ, ಅವರ ಮನವೊಲಿಕೆ ಮಾಡ್ತೀವಿ, ನಾಳೆ ಅವ್ರು ಬರ್ತಾರೆ, ಸದನ ಇರುತ್ತೆ ಅನ್ನುವಂಥದ್ದನ್ನ HK ಪಾಟೀಲ್ ಅವರು ಹೇಳಿದ್ದಾರೆ. ಬಟ್ ಈಗ ರಾಜ್ಯಪಾಲರ ಆಕ್ಷೇಪ ಇರುವಂಥದ್ದೇನು ಪ್ರಮೋದ್? ನಾಳಿನ ಒಂದು ಸದನಕ್ಕೆ ಬರದೇ ಇರೋದಕ್ಕೆ ಅಥವಾ ಭಾಷಣ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಪ್ರಮುಖವಾಗಿ ಅವರೆತ್ತಿರುವಂಥ ಒಂದು ವಿಚಾರಗಳೇನು? ಆ ಕರೆಕ್ಷನ್ಗೆ ಸರ್ಕಾರ ಈಗ ಒಲವು ತೋರುತ್ತಾ, ಮುಂದಾಗತ್ತಾ ಅನ್ನುವಂಥದ್ದು ಇರುವಂಥ ಪ್ರಶ್ನೆ. ಪ್ರಮೋದ್, ರೆಹಮಾನ್, ಅಧಿಕೃತವಾಗಿ ರಾಜಭವನದಿಂದಾಗಲಿ ಅಥವಾ ಸರ್ಕಾರದಿಂದಾಗಲಿ ಯಾವ ವಿಚಾರಕ್ಕೆ ಅವರು ಆಕ್ಷೇಪಣೆಯನ್ನ ಎತ್ತಿದ್ದಾರೆ, ಪ್ರಮುಖವಾಗಿ ಕೆಲವೊಂದಿಷ್ಟು ಲೈನ್ಗಳು ಅಂದರೆ ಭಾಷಣದಲ್ಲಿರುವಂಥ ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ಅವರಿಗೆ ತೀವ್ರವಾದಂಥ ಆಕ್ಷೇಪ ಇದೆ ಅನ್ನುವಂಥದ್ದು ಕೇಳಿಬರ್ತಾ ಇರುವಂಥದ್ದು. ಬಟ್ ಇಂಥದ್ದೇ ಯಾವ ಅಂಶ ಅನ್ನೋದ್ರ ಬಗ್ಗೆ ಸರ್ಕಾರವಾಗಲಿ ಅಥವಾ ಲೋಕಭವನ ಆಗಲಿ ಅಥವಾ ರಾಜ್ಯಪಾಲರ ಕಚೇರಿ ಆಗಲಿ ಇದುವರೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ರೆಹಮಾನ್, ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ರಾಜ್ಯಪಾಲರ ಕಚೇರಿಯಿಂದ ಮುಖ್ಯ ಕಾರ್ಯದರ್ಶಿಯ ಕಚೇರಿಗೆ ಮಾಹಿತಿ ರವಾನೆ ಆಗಿದೆ. ನಾಳಿನ ಕಾರ್ಯಕ್ರಮಕ್ಕೆ ಅಥವಾ ನಾಳಿನ ಅಧಿವೇಶನಕ್ಕೆ ರಾಜ್ಯಪಾಲರು ಬರಲ್ಲ ಅನ್ನುವಂಥ ಸೂಚನೆಯನ್ನು ರಾಜಭವನ ನೀಡಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಮುಖ್ಯಮಂತ್ರಿ ಕಚೇರಿಗೂ ಕೂಡ ತಕ್ಷಣಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಮೀಟಿಂಗ್ ಏನು ಮಾಡಬೇಕಾಗಿತ್ತು ಅಂದರೆ ಸಾಂವಿಧಾನಿಕವಾಗಿ ಎಲ್ಲ ಆಯಾಮಗಳಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದು ವೇಳೆ ರಾಜ್ಯಪಾಲರು ಬರಲ್ಲ ಅಂದರೆ ಸಹಜವಾಗಿ ಅದು ಅಧಿವೇಶನವೇ ಆರಂಭವಾಗಲ್ಲ. ರಾಜ್ಯಪಾಲರು ಬರದೇ ಇರೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ, ಇದೆಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಸರ್ಕಾರದ ಮುಂದೆ ಹಲವಾರು ಆಯ್ಕೆಗಳನ್ನ ಇಟ್ಕೊಂಡಿದ್ದಾರೆ. ಅಂದರೆ ಮೊದಲನೇದಾಗಿ ಸಾಂವಿಧಾನಿಕವಾಗಿ ಏನೆಲ್ಲ ಹಕ್ಕುಗಳಿದೆ, ಏನೆಲ್ಲ ಬಾಧ್ಯತೆಗಳಿದೆ, ಏನೆಲ್ಲ ಜವಾಬ್ದಾರಿಗಳಿದೆ, ಅದನ್ನು ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಯಾಕೆಂದರೆ ಇವತ್ತು ಒಂದು ಸನ್ನಿವೇಶ ಇದೆ, ಇವತ್ತು ಅಧಿವೇಶನಕ್ಕೆ ಬರಲ್ಲ ಅಂತ ರಾಜ್ಯಪಾಲರು ಹೇಳ್ತಾರೆ. ರಾಜ್ಯಪಾಲರಿಗೆ ಸಾಂವಿಧಾನಿಕವಾಗಿ ಬೈಂಡಿಂಗ್ ಇರುವಂಥದ್ದು, ಅಂದರೆ ಸರ್ಕಾರದ ಕೆಲಸ, ಅಧಿವೇಶನದ ಕೆಲಸ, ಅದು ಸಾಂವಿಧಾನಿಕವಾಗಿ ಅವರು ಬೈಂಡಿಂಗ್ ಇರುವಂಥದ್ದು. ಒಂದು ವೇಳೆ ಇಂಥದ್ದೇ ಒಂದು ಸನ್ನಿವೇಶ, ಇದು ಅಧಿವೇಶನ ಪಕ್ಕಕ್ಕಿಟ್ಟು ಮುಖ್ಯಮಂತ್ರಿಗಳ ಪ್ರಮಾಣ ವಚನ, ಸಚಿವರ ಪ್ರಮಾಣ ವಚನ ಅಥವಾ ಇನ್ನಿತರ ಸಂಪುಟ ವಿಸ್ತರಣೆಯ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಆಗ ಅವರೇನಾದ್ರು ಬರ್ದಿದ್ರೆ ಆವಾಗ ಏನಾಗುತ್ತೆ, ಮತ್ತೆ ಇದೇ ರೀತಿಯಂಥ ಗೊಂದಲ ಸೃಷ್ಟಿ ಆಗುತ್ತೆ. ಅನಾರೋಗ್ಯಕರವಾದಂಥ ಸನ್ನಿವೇಶದಲ್ಲಿ ಅಥವಾ ಅವರಿಗೆ ರಾಜ್ಯಪಾಲರಿಗೆ ಅನಾರೋಗ್ಯವಿದ್ದು ಬರೋದಕ್ಕಾದಂಥ ಸಂದರ್ಭ ಬೇರೆ ವಿಚಾರ ಆಗುತ್ತೆ, ಆವಾಗ ಸದನವನ್ನು ಮುಂದೂಡೋದಾಗತ್ತೆ. ಆದರೆ ಈಗಿರುವಂಥದ್ದು
ರಾಜ್ಯಪಾಲರ ನಿಗದಿ ಆಗಿರುವಂಥ ಜೊತೆಗೆ ರಾಜ್ಯಪಾಲರಿಗೆ ಈಗಾಗಲೇ ಗೆಜೆಟ್ ನೋಟಿಫೈ ಆಗಿರುವಂಥ ಒಂದು ಅಧಿವೇಶನಕ್ಕೆ ಅವರು ಬರಲ್ಲ ಅಂತ ಹೇಳಿದಾಗ ಸಹಜವಾಗಿ ಇದೊಂದು ಬಿಕ್ಕಟ್ಟು ಎದುರಾಗುತ್ತೆ. ಅಧಿವೇಶನ ಅಂತೂ ಆರಂಭ ಆಗಲ್ಲ ಅವ್ರು ಬರ್ದೇ ಇದ್ರೆ. ಆ ನಂತರ ಕಾನೂನು ಸಮರ ಏನಾಗುತ್ತೆ ರೆಹಮಾನ್, ಅದನ್ನು ನೋಡಬೇಕಾಗತ್ತೆ. ಯಾಕಂದರೆ ಕೆಲವರು ವಿಶ್ಲೇಷಣೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರೇನಾದರೂ ಆ ರೀತಿ ಅಧಿವೇಶನಕ್ಕೆ ಬರದೇ ಇದ್ರೆ ಅದು ಅವರ ಸ್ಥಾನಕ್ಕೆ ಹಕ್ಕುಚ್ಯುತಿ ಆಗುತ್ತೆ, ಅವರ ಸಾಂವಿಧಾನಿಕವಾಗಿ ಅವರ ಸ್ಥಾನಕ್ಕೆ ಚ್ಯುತಿ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ರಾಜಭವನದಿಂದ ಇದುವರೆಗೂ ಕೂಡ ಅಧಿಕೃತವಂಥ ಮಾಹಿತಿ ಬಂದಿಲ್ಲ ರೆಹಮಾನ್. ಬಟ್ ಈ ಒಂದು ನಿರ್ಧಾರ ಹೇಳೋದಕ್ಕಿಂತ ಮೊದಲು ಅಥವಾ ಸೂಚನೆಯನ್ನು ಕೊಡೋದಕ್ಕಿಂತ ಮೊದಲು ರಾಜ್ಯಪಾಲರು ಕೂಡ ತಮ್ಮ ಕಾನೂನಾತ್ಮಕ ತಜ್ಞರು ಯಾರಿದ್ದಾರೆ, ಕಾನೂನು ತಜ್ಞರು ಯಾರಿದ್ದಾರೆ, ಅವ್ರ ಜೊತೆಗೂ ಕೂಡ ಸಮಾಲೋಚನೆ ಮಾಡಿರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಏಕಪಕ್ಷೀಯವಾಗಿ ಏಕಾಂಗಿಯಾಗಿ ತತ್ಕ್ಷಣಕ್ಕೆ ಫೋನ್ ರಿಸೀವ್ ಮಾಡಿ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಡುವಂಥ ಸಾಧ್ಯತೆ ವಿರಳವಾಗಿರುತ್ತೆ. ಹೀಗಾಗಿ ರಾಜ್ಭವನೂ ಕೂಡ ರಾಜ್ಯಪಾಲರು ಕೂಡ ಕಾನೂನಿನ ಎಲ್ಲ ಆಯಾಮದಲ್ಲಿ ಯೋಚನೆ ಮಾಡಿರ್ತಾರೆ ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಬಟ್ ಇದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬರಬೇಕಾಗಿದೆ ರೆಹಮಾನ್. ಎಸ್, ಮಾತಾಡ್ತೀನಿ, ಒಂದು ನಿಮಿಷ ಹೋಲ್ಡ್. ಇನ್ನು ಕೆಲವೊಂದಷ್ಟು ವಿಚಾರಗಳಿವೆ. ಈಗ ರಾಜ್ಯಪಾಲರು ಒಂದು ವೇಳೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಏನಾಗಬಹುದು, ಮುಂದಿನ ಒಂದು ನಡೆ ಏನಾಗಿರಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಮಾಡಬೇಕಾಗಿದೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಕೂಡ ವಿವರಿಸ್ತಾ ಇದ್ರು. ಕೆಲವೊಂದಷ್ಟು ಸಾಂವಿಧಾನಿಕವಾಗಿ ಅವರಿಗೆ ಕೆಲವೊಂದಷ್ಟು ರೈಟ್ಸ್ ಏನು ಮಾತಾಡ್ತೀವಿ ಅದರ ಜೊತೆಗೆ ಅಟ್ ದ ಸೇಮ್ ಟೈಮ್ ಒಂದು ಬಾಧ್ಯತೆಗಳು ಕೂಡ ಇವೆ, ಅದನ್ನೊಂದು ಬೈಂಡಿಂಗ್ಸ್ ಇರುತ್ತೆ, ಅದನ್ನ ಅವ್ರು ಮಾಡಲೇಬೇಕಾದಂತಹ ಒಂದಷ್ಟು ಅವರಿಗೆ ಚೌಕಟ್ಟುಗಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನ ಅವ್ರಿಗೆ ಅರ್ಥ ಮಾಡಿಸುವಂಥ ಒಂದು ನಿಟ್ಟಿನಲ್ಲಿ ಅಥವಾ ಅದನ್ನ ಮನವರಿಕೆ ಮಾಡಿಕೊಡುವನ್ನ ಅರ್ಥ ಮಾಡಿಸುವಂಥದ್ದು ಅಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ ರಾಜ್ಯಪಾಲರಿಗೆ ನಾನು ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅನ್ನೋದು ಖಂಡಿತವಾಗ್ಲೂ ಅವರ ಅರಿವಿಗಿದ್ದೇ ಇರುತ್ತೆ. ಬಟ್ ಅದನ್ನ ಮನವರಿಕೆ ಮಾಡ್ಕೊಡ್ಬೇಕಲ್ಲ, ಇಲ್ಲ ಈ ರೀತಿಯಾಗಿ ನೀವು ಹೇಳಿದ್ರೆ ಹೇಗೆ ಆಗೋದಿಲ್ಲ, ನೀವು ಬರಬೇಕಾಗತ್ತೆ, ಸದನಕ್ಕೆ ಅಧಿವೇಶನಕ್ಕೆ ಬರಬೇಕು, ನೀವು ಭಾಷಣ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಸೊ ಅದನ್ನ ಮನವರಿಕೆ ಮಾಡಿಕೊಡುವಂಥ ಸಲುವಾಗಿಯೇ ಈಗ HK ಪಾಟೀಲ್ ಅವರ ನಿಯೋಗ ಹೋಗಿರುವಂಥದ್ದು. ಸೊ ಸದನಕ್ಕೆ ಹಾಜರು ಆಗೋದಕ್ಕೆ ಗವರ್ನರ್ ಬರೋದಿಲ್ಲ ಅಂತ ನಿರಾಕರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಭಾಷಣ ಮಾಡಲೇಬೇಕಾಗತ್ತೆ. ಸದನಕ್ಕೆ ಹಾಜರಾಗೋದಕ್ಕೆ ಗವರ್ನರ್ ನಿರಾಕರಣೆ ಮಾಡುವಂತಿಲ್ಲ ಅನ್ನುವಂಥದ್ದನ್ನು ಕೂಡ ಸಂವಿಧಾನ ಹೇಳುತ್ತೆ. ಸೊ ಹಾಗಾಗಿ ಸದನಕ್ಕೆ ಅವ್ರು ಬರಬೇಕು, ಭಾಷಣ ಮಾಡಬೇಕು. ಆದರೆ ಭಾಷಣದಲ್ಲಿರುವಂತಹ ಕೆಲವೊಂದು ಅಂಶಗಳನ್ನ ಅವರು ಬದಲಿಸ್ಕೋಬಹುದಾ, ಇದು ಈಗಿರುವಂತಹ ಒಂದು ಪ್ರಶ್ನೆ. ಇಲ್ಲಿ ನೀವು ಹಾಕಿರುವಂತಹ ಒಂದು ಪಾಯಿಂಟ್ಸು ನೋಡಿ, ರಾಜ್ಯಪಾಲರ ಕಡ್ಡಾಯ ಕರ್ತವ್ಯಗಳಲ್ಲಿ ಇದು ಕೂಡ ಒಂದು. ಸಂವಿಧಾನದ 176(1) ಇದರ ಪ್ರಕಾರ ಭಾಷಣ ಮಾಡೋದು ಅವ್ರ ಕಡ್ಡಾಯ. ಸೊ ಈ ಒಂದು ಬಾಧ್ಯತೆಗಳು ಅಥವಾ ಈ ಒಂದು ಬೈಂಡಿಂಗ್ಸ್ ಅವರಿಗೆ ಇದ್ದೇ ಇರುತ್ತೆ. ಒಂದು ನಾವು ಹಕ್ಕುಗಳು ಅಂತ ಹೇಳೋದ್ರ ಜೊತೆಗೆ ಅವರ ಒಂದು ಕರ್ತವ್ಯಗಳನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ರಾಜ್ಯಪಾಲರು ಸದನಕ್ಕೆ ಬರಬೇಕಾಗತ್ತೆ, ಭಾಷಣ ಮಾಡಬೇಕಾಗತ್ತೆ. ಬಟ್ ಅವರೆತ್ತಿರುವಂಥ ವಿಚಾರ, ಈ ಭಾಷಣದಲ್ಲಿ ಕೆಲವೊಂದಷ್ಟು ಅಂಶಗಳು ನನಗೆ ಒಪ್ಪಿಗೆ ಇಲ್ಲ, ಅದನ್ನ ಚೇಂಜ್ ಮಾಡಬೇಕು ಅನ್ನುವಂಥ ಒಂದು ವಿಚಾರಗಳು ಈಗ ಇರುವಂಥದ್ದು ಅಂತ ನಮಗೆ ಗೊತ್ತಾಗ್ತಾ ಇರುವಂಥ ವಿಚಾರ. ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಪ್ರಸನ್ನ, ಎಸ್, ಈಗ ನೀವು ಹೇಳ್ತಾ ಇದ್ದ ಹಾಗೆ ನಾವು ಮಾತಾಡ್ತಾ ಇದ್ವಿ, ಈಗ ಸಂವಿಧಾನದ ಪ್ರಕಾರ ಗವರ್ನರ್ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ, ಅಥವಾ ಸದನಕ್ಕೆ ಬಂದು ನಾನು ಭಾಷಣ ಮಾಡಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅನ್ನುವಂಥದ್ದು. ಬಟ್ ತಮಿಳುನಾಡಲ್ಲಿ ನಾವು ಗಮನಿಸಿದ್ವಿ, ಅವ್ರು ಬಂದರು, ಅವ್ರ ಸದನಕ್ಕೆ ಬಂದು, ಬಟ್ ಈ ಭಾಷಣ ನಾನು ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿ ಅವರು ಹೊರನಡೆದಂಥದ್ದನ್ನ ನಾವು ಗಮನಿಸಿದ್ದೀವಿ. ಸೊ ಈಗ ರಾಜ್ಯಪಾಲರು ಎತ್ತಿರುವಂಥ ವಿಚಾರ ಏನು ಅಂದ್ರೆ, ಭಾಷಣದ ಕೆಲವೊಂದಷ್ಟು ಅಂಶಗಳನ್ನ ತಿದ್ದುಪಡಿ ಮಾಡಬೇಕು, ಚೇಂಜ್ ಮಾಡಬೇಕು ಅನ್ನುವಂಥದ್ದ. ಅದಕ್ಕೀಗ ಸರ್ಕಾರ ಮುಂದಾಗತ್ತಾ ಅಥವಾ ಅದನ್ನ ಇಟ್ಕೊಂಡೆ ಅದೇ ಭಾಷಣವನ್ನು ಓದಕ್ಕೆ ಬರಲೇಬೇಕಾಗತ್ತಾ ಹಾಗಾದ್ರೆ ರಾಜ್ಯಪಾಲರು? ರೆಹಮಾನ್, ಇದೀಗ ರಾಜ್ಯಪಾಲರು ವರ್ಷದ ಮೊದಲ ಅಧಿವೇಶನವನ್ನ ಉದ್ದೇಶಿಸಿ, ಜಂಟಿ ಸದನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಆ ಭಾಷಣವನ್ನ ಸಿದ್ಧಪಡಿಸಿ ಕೊಡುವಂಥದ್ದು ಸರ್ಕಾರವೇ. ಸರ್ಕಾರವನ್ನ ಹೊರತುಪಡಿಸಿ ಸರ್ಕಾರ ಒಂದು ಡ್ರಾಫ್ಟ್ ಅನ್ನು ರಾಜ್ಯಪಾಲರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಮೂಲಕ ತಲುಪಿಸುತ್ತೆ. ಆ ಅಂಶಗಳನ್ನ ರಾಜ್ಯಪಾಲರು ಗಮನಿಸ್ತಾರೆ, ಆದ್ರೆ ಸಂಪೂರ್ಣವಾಗಿ ಅದನ್ನ ನಿರಾಕರಿಸುವಂತಹ ಅವಕಾಶ ರಾಜ್ಯಪಾಲರಿಗೆ ಇಲ್ಲ. ಅಂದ್ರೆ ಆ ಭಾಷಣದ ಮೇಲೆ ಒಂದು ಸರ್ವತಂತ್ರ ಸ್ವತಂತ್ರ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೆ ರಾಜ್ಯಪಾಲರಿಗೆ ಸಂವಿಧಾನದಲ್ಲಿ ಅವಕಾಶವಿಲ್ಲ. ಅವರು ಒಂದಷ್ಟು ಅಂಶಗಳನ್ನ ಆಕ್ಷೇಪವನ್ನ ಎತ್ತಬಹುದು. ಈಗ ಸರ್ಕಾರದ ಕೊಟ್ಟಂತಹ ಡ್ರಾಫ್ಟ್ನ ಬಗ್ಗೆ, ಭಾಷಣದ ಪ್ರತಿಯ ಬಗ್ಗೆ, ಕರಡು ಪ್ರತಿಯ ಬಗ್ಗೆಯೂ ಕೂಡ ರಾಜ್ಯಪಾಲರು ಆಕ್ಷೇಪವನ್ನ ಎತ್ತಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕರೆ ಮಾಡ್ತಾರೆ. ಸಂಪರ್ಕ ಮಾಡಿದಂತಹ ರಾಜ್ಯಪಾಲರು ಈ ಅಂಶಗಳನ್ನ ನಾನು ಓದೋದಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಇದು ಕೇಂದ್ರ ಸರ್ಕಾರದ ವಿರುದ್ಧ ಇರುವಂತಹ, ಆ ಕೇಂದ್ರ ಸರ್ಕಾರ ಪಾಸ್ ಮಾಡಿರುವಂತಹ ಕಾಯ್ದೆಗೆ ವಿರುದ್ಧವಾದಂತಹ ಅಂಶಗಳನ್ನ ನೀವು ಭಾಷಣದಲ್ಲಿ ಸೇರಿಸಿದಿರಿ. ಹೀಗಾಗಿ ಒಂದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಅಂಶಗಳು ನನ್ನ ಭಾಷಣದ ಮೂಲಕ ರಾಜ್ಯದ ಜನತೆಗೆ ಪ್ರಸಾರ ಆಗುತ್ತೆ, ಇದಕ್ಕೆ ನನ್ನ ಆಕ್ಷೇಪ ಇದೆ ಅನ್ನುವಂಥ ಮಾತುಗಳನ್ನ ತಿಳಿಸಿದ್ದಾರೆ. ಹೀಗಾಗಿ ಸಂವಿಧಾನದ ನಿಯಮಾವಳಿಗಳ ಪ್ರಕಾರ ರಾಜ್ಯಪಾಲರು ತಾನು ಸದನವನ್ನ ಬರೋದೇ ಇಲ್ಲ ಅಥವಾ ಸದನಕ್ಕೆ ಹಾಜರೇ ಆಗೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದು ಕಡ್ಡಾಯವಾದಂಥ ಕರ್ತವ್ಯ, ಅವರು ಹಾಜರಾಗಲೇಬೇಕಾಗುತ್ತೆ. ಆದರೆ ಆ ಭಾಷಣವನ್ನ ಸರ್ವತಂತ್ರ ಸ್ವತಂತ್ರವಾಗಿ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ರಾಜ್ಯಪಾಲರು ಸದನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಆ ಭಾಷಣವನ್ನ ಓದದೇ ಹೋಗ್ಬೋದು, ಅಥವಾ ಭಾಷಣದಲ್ಲಿ ಆಕ್ಷೇಪಾರ್ಹ ಅಂಶಗಳು ಅಂತ ಅವ್ರಿಗೆ ಏನನ್ಸುತ್ತೋ
ಆ ಅಂಶಗಳನ್ನ ಅವರು ಕೈಬಿಟ್ಟು ಮುಂದಿನ ಭಾಷಣವನ್ನು ಓದಬಹುದು. ಈ ರೀತಿ ಮಾಡದೆ ಹೋದ್ರೆ ಅದು ಸರ್ಕಾರ ಮತ್ತು ರಾಜಭವನದ ನಡುವಿನ ಒಂದು ಸಾಂವಿಧಾನಿಕ ಬಿಕ್ಕಟ್ಟಾಗಿ ಪರಿವರ್ತನೆ ಆಗುತ್ತೆ. ಈಗ ಎಚ್ ಕೆ ಪಾಟೀಲ್ ಅವರ ನಿಯೋಗ ಮತ್ತು ಕಾನೂನು ಸಚಿವರ ಜೊತೆಗೆ ಉಳಿದ ಉನ್ನತ ಮಟ್ಟದ ನಾಯಕರು ಬಂದಿದ್ದಾರೆ. ಅವರು ರಾಜ್ಯಪಾಲರಿಗೆ ಕನ್ವಿನ್ಸ್ ಮಾಡುವಂಥದ್ದು ಅದೇನೆ. ಅಂದ್ರೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ತೆಗೆದುಕೊಳ್ತಾ ಇರುವಂತಹ ನಿರ್ಣಯಗಳ ಅಲ್ಲ ಅನ್ನುವಂಥದ್ದು ಒಂದು ಅಂಶ. ಇನ್ನೊಂದು, ಸರ್ಕಾರ ತನ್ನ ನಿಲುವನ್ನ ನಿಮ್ಮ ಭಾಷಣದ ಮೂಲಕ ಹೇಳಿಸ್ತಾ ಇದೆ ಅಂತ. ರಾಜ್ಯಪಾಲರು ಭಾಷಣವನ್ನು ಓದುವಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲೇ ಉಲ್ಲೇಖ ಮಾಡ್ತಾರೆ, ಇದು ನನ್ನ ಸರ್ಕಾರ ಅಂತ. ಪ್ರತಿ ಭಾಷಣದಲ್ಲೂ ಆ ಅಂಶ ಇದ್ದೇ ಇರುತ್ತೆ. ಅಂದ್ರೆ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಅದು ರಾಜ್ಯಪಾಲರ ಸರ್ಕಾರವೂ ಕೂಡ ಹೌದು. ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತಹ ಕಾರಣಕ್ಕೋಸ್ಕರ, ಅವರು ಪಕ್ಷಾತೀತ ನಾಯಕರಾಗಿರುವಂತಹ ಕಾರಣಕ್ಕೋಸ್ಕರ ಆ ಅಂಶಗಳನ್ನು ಉಲ್ಲೇಖ ಮಾಡಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಹೇಗೆ ಮನವರಿಕೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ರೆಹಮಾನ್. ಎಸ್, ಥ್ಯಾಂಕ್ ಯು ಪ್ರಸನ್ನ. ಎಸ್, ಈ ವಿಚಾರ ಈಗ ಹಾಗಾದ್ರೆ ಈಗ ಸರ್ಕಾರದ ಮುಂದೆ ಇರುವಂತಹ ಒಂದು ಆಪ್ಷನ್ಸ್ ಏನು, ಈಗೇನು ಮಾಡಬಹುದಾಗತ್ತೆ ಅನ್ನುವಂಥದ್ದನ್ನ ಕೂಡ ನೋಡಿದ್ರೆ, ರಾಜ್ಯಪಾಲರು ವಿಶೇಷ ಅಧಿವೇಶನಕ್ಕೆ ಬರದೇ ಇದ್ರೆ ಕಾನೂನು ಹೋರಾಟ ಮಾಡುವಂಥದ್ದು. ಕಾನೂನು ಹೋರಾಟದ ಆಯ್ಕೆಯನ್ನ ಅಫ್ಕೋರ್ಸ್ ರಾಜ್ಯ ಸರ್ಕಾರ ಕೂಡ ಮುಕ್ತವಾಗಿ ಇಟ್ಕೊಂಡಿದೆ. ರಾಜ್ಯಪಾಲರ ಕ್ರಮವನ್ನು ವಿರೋಧಿಸಿ ಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆಗಳು ಕೂಡ ಇವೆ. ಸೊ ಸಾಂವಿಧಾನಿಕ ಜವಾಬ್ದಾರಿಯೇ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದನ್ನ ಹೇಳಿ ಇವರು ಕೋರ್ಟ್ ಮೆಟ್ಟಿಲು ಏರಬಹುದು. ಸೊ ಈ ಒಂದು ಆಪ್ಷನ್ ಕೂಡ ಈಗ ರಾಜ್ಯ ಸರ್ಕಾರದ ಮುಂದೆ ಇರುವಂಥದ್ದು. ಸೊ ರಾಜ್ಯಪಾಲರು ಅಧಿವೇಶನಕ್ಕೆ ಆಗಮಿಸಬೇಕು ಅಂತ ಅವರು ವಾದವನ್ನ ಮಂಡಿಸಬೇಕಾಗುತ್ತೆ, ಮಂಡಿಸುವ ಸಾಧ್ಯತೆಗಳು ಕೂಡ ಇದೆ. ಸೊ ಇದೊಂದು ಆಪ್ಷನ್ ಸರ್ಕಾರದ ಮುಂದೆ ಓಪನ್ ಆಗಿ ಇದ್ದೇ ಇದೆ. ಅದಕ್ಕಿಂತ ಮುಂಚೆ ಈಗ ರಾಜ್ಯಪಾಲರು ನಮಗೂ ಕೂಡ ಸಿಕ್ಕಂತಹ ಕೆಲವೊಂದಷ್ಟು ಮೂಲಗಳ ಮಾಹಿತಿ ಪ್ರಕಾರ ಅವರು CS ಗೆ ಕರೆ ಮಾಡಿ ಕೆಲವೊಂದಷ್ಟು ಚೇಂಜಸ್ ಆಗಬೇಕು, ಇದು ಪೂರ್ತಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿರುವಂತಹ ಒಂದು ಭಾಷಣ ತರ ಇದೆ, ಇದರಲ್ಲಿ ಕೆಲವೊಂದಷ್ಟು ಅಂಶಗಳು ಬದಲಾಗಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಇರೋದು. ಅಂದ್ರೆ ಸರಾಸಗಟಾಗಿ ನಾನು ಬರೋದೇ ಇಲ್ಲ, ಭಾಷಣನೇ ಮಾಡಲ್ಲ ಅನ್ನುವಂಥದ್ದನ್ನ ಹೇಳಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಇದೆ ಇಲ್ಲಿ ಚರ್ಚೆ. ಸೊ ಮುಂದೆ ಹೇಗೆ ಸರ್ಕಾರ ಮುಂದುವರಿಯುತ್ತೆ ಅಥವಾ ಈ ಒಂದು ಬೆಳವಣಿಗೆ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕರ. ಥ್ಯಾಂಕ್ ಯು ಪ್ರಮೋದ್ ಹಾಗೆ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆದ್ರಿ, ಮಾತನಾಡಿದ್ರೆ ಥ್ಯಾಂಕ್ ಯು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಳಿ ಮಸಾಲಾ, ಇನ್ನೂ ಬಹಳಷ್ಟು.